ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ನಲ್ಲಿ ಬರುವಂತಹ ಸ್ಟಾಕ್ ಮಾರ್ಕೆಟ್ ಆಪರೇಷನ್ ಸಬ್ಜೆಕ್ಟ್ನಲ್ಲಿ ಬರುವಂತಹ 5 ಮತ್ತು 10 ಅಂಕಕ್ಕೆ ಬರುವಂತಹ ನ್ಯೂಮರಿಕಲ್ ಸೆಕ್ಷನ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳುವಂಥ ಪ್ರಶ್ನೆ ಯಾವ ರೀತಿ ಇರುತ್ತೆ, ಅದಕ್ಕೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ದಟ್ ಕಮ್ಸ್ ಇನ್ ದ ಕ್ವಶನ್ ಪೇಪರ್ ಫಾರ್ ಸ್ಟಾಕ್ ಮಾರ್ಕೆಟ್ ಆಪರೇಷನ್ ಸಬ್ಜೆಕ್ಟ್, the methods and the solution for the problems we will discuss in this video. First we will start with right value calculation. ಮೊದಲನೇದಲ್ಲಿ ನಾವು ವ್ಯಾಲ್ಯೂ ಆಫ್ ರೈಟ್ ಕ್ಯಾಲ್ಕುಲೇಷನ್ ಮೂಲಕ ಪ್ರಾಬ್ಲಮ್ನ ಪ್ರಾರಂಭ ಮಾಡೋಣ. ಸೊ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ರೈಟ್ನ ನಿಮಗೆ ಕಾಲೇಜ್ನಲ್ಲಿ ಅಕೌಂಟ್ ಹಾಕೋದ್ರ ಮೂಲಕ ಹೇಳಿರಬಹುದು, ಆದರೆ ಯೂನಿವರ್ಸಿಟಿ ಕೀ ಆನ್ಸರ್ನಲ್ಲಿ ಇದನ್ನು ಫಾರ್ಮುಲಾ ಮಾಡಿ ಅಪ್ಲೈ ಮಾಡಿ ಬಿಡಿಸಿರೋದಿದೆ. ಸೊ ಆದ್ದರಿಂದ ನೀವು ಫಾರ್ಮುಲಾನ ಅಪ್ಲೈ ಮಾಡೋದ್ರ ಮೂಲಕ ಇದನ್ನು ಬಿಡಿಸ್ಬೋದು. ಸೊ ಫಾರ್ಮುಲಾ ಯಾವ ರೀತಿ ಅಪ್ಲೈ ಮಾಡಬೇಕು ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ನೆನ್ಪಿಟ್ಕೊಳ್ಳಿ, ಪ್ರಶ್ನೆಯಲ್ಲಿ ಬಂದಿರೋ ವರ್ಡು ವ್ಯಾಲ್ಯೂ ಆಫ್ ರೈಟ್ ಆಗಿರಬೇಕು, ರೈಟ್ ಅನ್ನೋ ಶಬ್ದ ಇರಬೇಕು, ಆವಾಗ ಇದು ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ರೈಟ್ ಅಂತ ಇರುತ್ತೆ. ಸೊ ಮೊದಲು ಅದ್ರ ಫಾರ್ಮುಲಾ ನೀವು ಅಲ್ಲಿ ಬರೀಬೇಕಾಗುತ್ತೆ. ಸೊ ಫಾರ್ಮುಲಾ ವ್ಯಾಲ್ಯೂ ಆಫ್ ರೈಟ್ is equal to right share divided by total number of share, market price minus issue price, market price minus issue price. So you will get 2 marks for the writing formula. So this is the formula for calculating value of right share divided by total number of shares into bracket market price minus issue price. So for writing formula you will be awarded 2 marks. So now we will fill the information for the in the formula. ಸೊ ಫಾರ್ಮುಲಾದಲ್ಲಿ ಮಾಹಿತಿಗಳನ್ನು ತುಂಬ್ತಾ ಹೋಗೋಣ. ಸೊ ಮೊದಲಿಗೆ ಏನು ಮಾಡ್ಬೇಕು, ನೀವು ಕ್ವಶನಲ್ಲಿ ರೈಟ್ಸ್ ಅನ್ನೋ ಶಬ್ದವನ್ನು ಹುಡುಕಬೇಕು. ಕ್ವಶನ್ ಪೇಪರ್ನಲ್ಲಿ ಅದರ ಮುಂದೆ ಕೊಡುವಂಥ ನಂಬರ್ ಏನಿದೆ ಅದನ್ನೇ ನಾವು ಫಸ್ಟಿಗೆ ತೊಗೊತೀವಿ, ಅದೇ ರೈಟ್ಸ್ ಶೇರ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಶೇರ್ಸ್. ಅಂದರೆ ಕ್ವಶನಲ್ಲಿ 2 ಬಾರಿ ಶೇರ್ ಅನ್ನೋ ಶಬ್ದ ಇರುತ್ತೆ. ಸೊ ಮೊದಲನೇಕ್ಕಿರೋದು ರೈಟ್ ಶೇರ್ಸು, ಅವ್ರು ಎಷ್ಟು ಹೊಂದಿರಬೇಕು ಶೇರ್ಸ್ಗಳ ಸಂಖ್ಯೆ, ಎರಡನ್ನು ನೀವು ಆ್ಯಡ್ ಮಾಡಿದಾಗ ಟೋಟಲ್ ನಂಬರ್ ಆಫ್ ಶೇರ್ಸ್ ಬರುತ್ತೆ. ಸೊ ಬಾಗ್ಲೆ ಮಾಡೋ ಟೋಟಲ್ ನಂಬರ್ ಆಫ್ ಶೇರ್ಸ್ನ ನೀವು ಹೇಗೆ ಐಡೆಂಟಿಫೈ ಮಾಡಬೇಕಂದ್ರೆ ರೈಟ್ಸ್ ಮುಂದಿರುವಂಥ ನಂಬರ್ ಪ್ಲಸ್ ಎವ್ರಿ ಶಬ್ದದ ಮುಂದಿರುವಂಥ ನಂಬರ್, ಇವುಗಳನ್ನು ಆ್ಯಡ್ ಮಾಡಿ ನೀವು ತಗೋಬೇಕು. ಇಂಟು ಬ್ರಾಕೆಟ್ ಮಾರ್ಕೆಟ್ ಪ್ರೈಸ್, ಕ್ವಶನಲ್ಲಿ ಮಾರ್ಕೆಟ್ ಅನ್ನೋ ಶಬ್ದ ಇರುತ್ತೆ, ಅದ್ರ ಮುಂದೆ ಕೊಟ್ಟಿರುವಂಥ ನಂಬರ್ನ ತಗೋಬೇಕು. ಇವು ಮೂರನ್ನ ತಗೊಂಡ ನಂತರ ಈಗ ಏನಿದೆ ಇಶ್ಯೂ ಪ್ರೈಸ್ನಲ್ಲಿ ಕೊಟ್ಟಿರುವಂಥ ಇನ್ನೊಂದು ಅಮೌಂಟ್ ಇರುತ್ತೆ ಪ್ರಶ್ನೆಯಲ್ಲಿ, ಆ ಅಮೌಂಟಿನ ಮುಂದೆ ಪ್ರೀಮಿಯಂ ಬಂದರೆ ಪ್ಲಸ್ ಮಾಡಬೇಕು, ಆ ಅಮೌಂಟ್ ಮುಂದೆ ಡಿಸ್ಕೌಂಟ್ ಬಂದರೆ ಮೈನಸ್ ಮಾಡಬೇಕು. ಪ್ರೀಮಿಯಂ ಡಿಸ್ಕೌಂಟ್ ಏನೂ ಕೊಟ್ಟಿಲ್ಲ ಅಂದರೆ ಡೈರೆಕ್ಟ್ ನೇರವಾಗಿ 100 ರುಪೀಸ್ನ ತಗೋಬೇಕು. ಸೊ ಇದರಲ್ಲಿ ಪ್ರೀಮಿಯಂ ಇದೆ, 100ಗೆ ಪ್ಲಸ್ ಮಾಡ್ತೀನಿ 10ನ 110 ರುಪೀಸ್ ಆಗುತ್ತೆ. ಸೊ ಈಗ ಫಾರ್ಮುಲಾನ ಫಿಲ್ ಮಾಡಿದ್ದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಸೊ 2 ಮಾರ್ಕ್ಸು ಸಾಲ್ವ್ ಮಾಡೋದಕ್ಕಿರುತ್ತೆ. 2 ಮಾರ್ಕ್ಸು ಫಾರ್ಮುಲಾಗೆ, 1 ಮಾರ್ಕ್ಸು ಫಾರ್ಮುಲಾದಲ್ಲಿ ಮಾಹಿತಿನ ತುಂಬಿದ್ದಕ್ಕೆ, 2 ಮಾರ್ಕ್ಸು ಅದನ್ನು ಸೊಲ್ಯೂಷನ್ ಬಿಡಿಸಿದ್ದಕ್ಕಿರುತ್ತೆ. ಸೊ ಆ್ಯಸ್ ಇಟ್ ಈಸ್ 5 ಡಿವೈಡೆಡ್ ಬೈ 25 ಸೇಮ್ ಬರ್ಕೋಬೇಕು. 210ನಲ್ಲಿ 110 ಮೈನಸ್ ಮಾಡಬೇಕು, ಬ್ರಾಕೆಟ್ನಲ್ಲಿರೋದು ಮೈನಸ್ ಸಿಂಬೋಲ್ ಆದ್ದರಿಂದ ಮೈನಸ್ ಮಾಡ್ತೀವಿ. ಸೊ ಮೈನಸ್ ಮಾಡಿದಾಗ 100 ಬಂತು. ಈಗ 100ಗೆ ಇಂಟು 5 ಡಿವೈಡೆಡ್ ಬೈ 25, 25 1 25 4 100, 5 ಇಂಟು 4 ಅಂದರೆ ಎಷ್ಟಾಗುತ್ತೆ 20. ಸೊ ರೈಟ್ ವ್ಯಾಲ್ಯೂ ಎಷ್ಟು ಈ ಪ್ರಾಬ್ಲಮ್ದು 20 ರುಪೀಸ್. ಸೊ ಈ ರೀತಿ ನೀವು ಆನ್ಸರ್ಸ್ನ ಸಾಲ್ವ್ ಮಾಡಬೇಕು. ಇದು ರೈಟ್ನ ಮೇಲೆ ಕೇಳುವಂಥ 5 ಅಂಕದ ಪ್ರಶ್ನೆ. ಇನ್ನು ಇಂಡೆಕ್ಸ್ ಮೇಲೆ ಕೇಳುವಂಥ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ಬರಿತೀವಿ. ಸೊ ಇಂಡೆಕ್ಸ್ನ 2 ರೀತಿ ಕೇಳ್ತಾರೆ. ಒಂದು ನಂಬರ್ ಆಫ್ ಶೇರ್ ಪ್ರೈಸ್ ಏನಿರುತ್ತೆ ಭಾಳಷ್ಟು ಕೊಟ್ಟಿರ್ತಾರೆ, ಅಂದರೆ 4-5 ಡೇಸದ್ದು ಅಥವಾ 3 ಡೇಸ್ 2 ಡೇಸದ್ದು ಶೇರ್ ಪ್ರೈಸ್ ಕೊಟ್ಟಿರೋದು ಒಂದು ಮೆಥಡ್. ಒಂದೇ ಶೇರ್ ಪ್ರೈಸ್ ಕೊಟ್ಟರೆ, ಒಂದೇ ದಿನದಷ್ಟೇ ಶೇರ್ ಪ್ರೈಸ್ ಕೊಟ್ಟರೆ ಅದು ಒಂದು ಮೆಥಡ್. ಸೊ ನಿಮಗೆ ಶೇರ್ ಪ್ರೈಸ್ ಒಂದಕ್ಕಿಂತ ಹೆಚ್ಚು ದಿನದ್ದು ಕೊಟ್ಟರೆ ಆವಾಗ ನೀವು ಅಲ್ಲಿ ಏನು ಕಂಡುಹಿಡಿಬೇಕು, ಮ್ಯಾಟ್ರಿಕ್ ವ್ಯಾಲ್ಯೂ ಇಂಡೆಕ್ಸ್ ಮತ್ತು ಇಂಡೆಕ್ಸ್ ಪಾಯಿಂಟ್ ಕಂಡುಹಿಡಿಬೇಕು. ಒಂದೇ ಶೇರ್ ಪ್ರೈಸ್ ಕೊಟ್ಟರೆ ಅವರು ಅದೊಂದು ಮೆಥಡ್. ಸೊ ಟೋಟಲ್ 3 ರೀತಿ ಪ್ರಾಬ್ಲಮ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು 15 ಮಾರ್ಕ್ಸ್ಗೋಸ್ಕರ. ಒಂದು ರೈಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಈಗ ತಾನೇ ಕಂಪ್ಲೀಟ್ ಮಾಡಿದ್ದೀನಿ. ಎರಡನೇದು ಹೇಳ್ತಾ ಇದ್ದೀನಿ, ನಂಬರ್ ಆಫ್ ಶೇರ್ ಪ್ರೈಸ್ ಏನಾದರೂ ಒಂದಕ್ಕಿಂತ ಹೆಚ್ಚಿದ್ರೆ, ಇಫ್ ದೇ ಗಿವ್ ಮೋರ್ ದ್ಯಾನ್ ಒನ್ ಶೇರ್ ಪ್ರೈಸ್ ಮೋರ್ ದ್ಯಾನ್ 1 ಡೇ. ಸೊ ಹಿಯರ್ ವಿ ಹ್ಯಾವ್ 3 days share prices, April 1, April 2 and April 3. If the share price is given for only 1 day, then that calculation is different. If the share price is given more than 1 day, that is calculation is different. We have to calculate market matrix value index and index point. If share price given only for one share price, 1 day share price, then we will calculate weighted price index and value weighted index. So price index, value index we have to calculate.
Now first I will solve the matrix value index. For that ಈಗ ನಾವು ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಇಂಡೆಕ್ಸ್ನ ಸಾಲ್ವ್ ಮಾಡ್ತೀನಿ. ಸೊ ಮ್ಯಾಟ್ರಿಕ್ ವ್ಯಾಲ್ಯೂ ಇಂಡೆಕ್ಸ್ಗೆ ಏನು ಮಾಡಬೇಕು, ಮೊದಲು ನೀವು ಕಾಲಮ್ನ ಪ್ರಿಪರೇಷನ್ ಮಾಡ್ಕೋದು ಗೊತ್ತಿರಬೇಕು. ಸೊ ಕಾಲಮ್ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂದರೆ, ಮೊದಲನೇದು ಕಂಪ್ನಿ ಕಾಲಮ್, ಎರಡನೇದು ನಂಬರ್ ಆಫ್ ಶೇರ್, ಮೂರನೇದು ಶೇರ್ ಪ್ರೈಸ್. ಸೊ ಫಸ್ಟಿಗಿರುವಂಥ ಶೇರ್ ಪ್ರೈಸ್ ಕಂಪ್ನಿ ಕಾಲಮ್ನ ಪ್ರಿಪೇರ್ ಮಾಡ್ಕೋಬೇಕು. ನೆಕ್ಸ್ಟು ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಅದನ್ನು ಕಾಲಮ್ ಪ್ರಿಪೇರ್ ಮಾಡ್ಕೋಬೇಕು. ಅದರ ನೆಕ್ಸ್ಟು ಒಂದನೇ ಕೊಟ್ಟಿರುವಂಥ ಶೇರ್ ಪ್ರೈಸ್, ಏಪ್ರಿಲ್ 1 ಶೇರ್ ಪ್ರೈಸ್ ಎಷ್ಟಿದೆ ಅದನ್ನು ಬರ್ಕೋಬೇಕು. ಸೊ ಈ ಮೂರು ಕಾಲಮ್ನ ಪ್ರಿಪೇರ್ ಮಾಡಿದ ನಂತರ ಒಂದು ಎಲ್ಲ ಪ್ರೈಸ್ ಕಾಲಮ್ ಬಾಜು ನಾವು ಒಂದು ಕಾಲಮ್ ಎಕ್ಸ್ಟ್ರಾ ಹಾಕ್ತಾ ಹೋಗ್ತೀವಿ. ಅದಕ್ಕೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಸೊ ಕಂಪ್ನಿ ಕಾಲಮ್ ಫಸ್ಟ್ ಪ್ರಿಪೇರ್ ಮಾಡ್ಕೋಬೇಕು. ಸೆಕೆಂಡ್ ಕಾಲಮ್ ನಂಬರ್ ಆಫ್ ಶೇರ್ಸ್ ಇರಬೇಕು. ಥರ್ಡ್ ಕಾಲಮ್ ಶೇರ್ ಇನ್ ಪ್ರೈಸ್ ಇರಬೇಕು. ಸೊ ಕಂಪ್ನಿ ನೇಮ್ ಏನಿದೆ ಫಸ್ಟ್ ಅದನ್ನು ಎಂಟ್ರಿ ಮಾಡ್ತೀನಿ. ಕಂಪ್ನಿ ನೇಮ್ ಎ, ಬಿ, ಸಿ ಆ್ಯಂಡ್ ಡಿ. ನಂಬರ್ ಆಫ್ ಶೇರ್ಸ್ ಎಷ್ಟೆಷ್ಟಿದೆ ಕ್ವಶನಲ್ಲಿ 1000 ಇದೆ ಫಸ್ಟ್ ಕ್ವಶನ್ ಎ ಕಂಪ್ನಿದು, 500 ಸೆಕೆಂಡ್ ಕಂಪ್ನಿದು, 400 ಥರ್ಡ್ ಕಂಪ್ನಿದು, 800 ಫೋರ್ತ್ ಕಂಪ್ನಿದು. ಏಪ್ರಿಲ್ 1 ಶೇರ್ ಪ್ರೈಸ್ನ ಎಂಟ್ರಿ ಮಾಡ್ತೀನಿ 10, 5, 6, 4. ಸೊ ಈಗ ನಮ್ಮ ಕೆಲಸ ಏನಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಡುಹಿಡಿಬೇಕು. ಅಂದರೆ ನಂಬರ್ ಆಫ್ ಶೇರ್ಸ್ಗೆ ಇಂಟು ಶೇರ್ ಪ್ರೈಸ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಆಗ ಸಿಗೋದು ಏನಂದರೆ ಇಂಡೆಕ್ಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸಿಗುತ್ತೆ. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಡುಹಿಡಿಬೇಕಂದ್ರೆ ನಂಬರ್ ಆಫ್ ಶೇರ್ಸ್ ಇಂಟು ಶೇರ್ ಪ್ರೈಸ್, ಅದಕ್ಕೆ ನಾವು ಏನು ಕರಿತೀವಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಈಗ ಮಲ್ಟಿಪ್ಲೈ ಮಾಡೋಣ. ನಂಬರ್ ಆಫ್ ಶೇರ್ಸು 1000 ಇದೆ, ಶೇರ್ ಪ್ರೈಸ್ 10 ಇದೆ, ಮಲ್ಟಿಪ್ಲೈ ಮಾಡಿದಾಗ 10,000 ಬರುತ್ತೆ. ನೆಕ್ಸ್ಟು 500 ಇದೆ, ನಂಬರ್ ಆಫ್ ಶೇರ್ಸ್ 5 ರೂಪೀಸ್ ಇದೆ, ಮಲ್ಟಿಪ್ಲೈ ಮಾಡಿದಾಗ 2500 ಬರುತ್ತೆ. 400 ಇಂಟು 6 ಮಾಡಿದಾಗ 2400 ಬರುತ್ತೆ. 800 ಇಂಟು 4 ಮಾಡಿದಾಗ 3200 ಬರುತ್ತೆ. ಇನ್ನು ನೆಕ್ಸ್ಟ್ ಮುಂದಿನ ಶೇರ್ ಪ್ರೈಸ್ನ ತಗೋಬೇಕು. ಒಂದನೇ ಶೇರ್ ಪ್ರೈಸ್ ಐತಿ ಈಗ ಏಪ್ರಿಲ್ 1, ಏಪ್ರಿಲ್ 2 ಶೇರ್ ಪ್ರೈಸ್ನ ಎಂಟ್ರಿ ಮಾಡ್ತೀನಿ. ಮತ್ತೆ ಅದಕ್ಕೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಡುಹಿಡಿಬೇಕು. ಹೀಗೆ ಅವರು ಎಷ್ಟು ಬಾರಿ ಕೊಟ್ಟಿರ್ತಾರೆ ಶೇರ್ ಪ್ರೈಸ್ನ ಅಷ್ಟು ಬಾರಿ ನಾವು ಆನ್ಸರ್ಸ್ನ ಕಂಡುಹಿಡಿಬೇಕು. ಸೊ ಇದರಲ್ಲಿ 3 ಶೇರ್ ಪ್ರೈಸ್ ಇದೆ, 3 ಇಂಡೆಕ್ಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನಾವು ಕಂಡುಹಿಡಿಬೇಕು. ನೆಕ್ಸ್ಟ್ ಡೇ ಏಪ್ರಿಲ್ ಡೇ. ಸೊ ಏಪ್ರಿಲ್ ಡೇಸ್ದು ಅವರು ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಅದನ್ನು ಎಂಟ್ರಿ ಮಾಡ್ತೀನಿ. ಸೊ ಏಪ್ರಿಲ್ 2ಗೆ ಇರೋದು 5 ರೂಪೀಸ್, 8 ರೂಪೀಸ್, 6 ರೂಪೀಸ್, 2 ರೂಪೀಸ್. ಈಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಡುಹಿಡಿತೀವಿ. ಮಲ್ಟಿಪ್ಲೈ ಮಾಡಿ ನಂಬರ್ ಆಫ್ ಶೇರ್ಸ್ ಎಷ್ಟಿರುತ್ತೆ ಅದನ್ನು ಮೊದಲು ನೀವು ತಗೋಬೇಕು. ಸೊ ನಂಬರ್ ಆಫ್ ಶೇರ್ಸ್ಗೆ ಶೇರ್ ಪ್ರೈಸ್ಗೆ ಮಲ್ಟಿಪ್ಲೈ ಮಾಡಿದಾಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬರುತ್ತೆ. 1000 ಇಂಟು 5, 5000. ನೆಕ್ಸ್ಟ್ 500 ಇಂಟು 8, 4000. 400 ಇಂಟು 6, 2400. 800 ಇಂಟು 2, 1600. ನೆಕ್ಸ್ಟು ಕೊನೆ ಶೇರ್ ಪ್ರೈಸ್ 3 ಶೇರ್ ಪ್ರೈಸ್ ಇದೆ, 3 ದಿನದ ಶೇರ್ ಪ್ರೈಸ್ ಇದೆ ಕ್ವಶನಲ್ಲಿ. ಸೊ ಆದ್ದರಿಂದ 3 ಬಾರಿ ಇದೇ ರೀತಿ ಬಿಡಿಸ್ಬೇಕು. ನಂಬರ್ ಆಫ್ ಶೇರ್ಸ್ಗೆ ಶೇರ್ ಪ್ರೈಸ್ ಇಂಟು ಮಾಡೋದನ್ನೇ ನಾವು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಥವಾ ಅದನ್ನು ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಬೇರೆ ಏನೂ ಅಲ್ಲ, ಟೋಟಲ್ ಮಾಡಿಬಿಟ್ರೆ ಮುಗೀತು ಕೆಲಸ. ಏಪ್ರಿಲ್ 3ನೇ ತಾರೀಕಿನ ಪ್ರೈಸ್ ಎಂಟ್ರಿ ಮಾಡಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಡುಹಿಡಬೇಕು. ಸೊ ಏಪ್ರಿಲ್ 3ನೇ ತಾರೀಕಿಗೆ ಇರುವಂಥ ಪ್ರೈಸ್ ಎಷ್ಟೆಷ್ಟಿದೆ ಕ್ವಶನಲ್ಲಿ ಅಂದರೆ 10, 5, 6, 4. ಸೊ ಈಗ ನಂಬರ್ ಆಫ್ ಶೇರ್ಸಿಗೆ ಅದನ್ನು ಮಲ್ಟಿಪ್ಲೈ ಮಾಡ್ತೀನಿ. ಸೊ ಕ್ವಶನ್ನಲ್ಲಿರೋದು ನಂಬರ್ ಆಫ್ ಶೇರ್ಸು 1000 ಇದೆ ಫಸ್ಟ್ ಕಂಪ್ನಿದು. ಈಗ ತೊಗೊಂಡಿರುವಂಥ ನಾವು ಶೇರ್ ಪ್ರೈಸ್ 10 ಇದೆ. ಸೊ 1000ಗೆ 10 ಇಂಟು ಮಾಡಿದಾಗ 10,000 ಬರುತ್ತೆ. ನೆಕ್ಸ್ಟ್ 500 ಇಂಟು 500, 2500 ಬರುತ್ತೆ. 400 ಇಂಟು 6, 2400 ಬರುತ್ತೆ. ನೆಕ್ಸ್ಟು 4 ಇಂಟು 800 ಇಂಟು 4, 3200 ಬರುತ್ತೆ. ಸೊ ಇದನ್ನು ಕಂಡುಹಿಡಿದ ನಂತರ ಎಲ್ಲ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ಟೋಟಲ್ ಮಾಡಿದರೆ ನೀವು ಒಂದೇ ಆನ್ಸರ್ ಬಿಡಿಸ್ತಂತೆ, ಅಂದರೆ ಮ್ಯಾಟ್ರಿಕ್ಸ್ ಇಂಡೆಕ್ಸ್ನ ಬಿಡಿಸ್ತಂತೆ. ಸೊ ಟೋಟಲ್ ಮಾಡ್ಕೋಬೇಕು. ಟೋಟಲ್ ಮಾಡ್ಕೊಂಡಾಗ ಬರೋ ಆನ್ಸರ್ಗೆ ನಾವು ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಇಂಡೆಕ್ಸ್ ಅಂತ ಕರಿತೀವಿ. 10,000, 2500, 2400, 3200. ಸೊ 18,100 ಇದೆ. ನೆಕ್ಸ್ಟ್ ಟೋಟಲ್ ಮಾಡ್ಕೋಬೇಕು. 5,000 ಪ್ಲಸ್ 4,000, 5,000 ಪ್ಲಸ್ 4,000 ಪ್ಲಸ್ 2,400 ಪ್ಲಸ್ 1,600. ಸೊ ಟೋಟಲ್ 13,000 ಇದೆ.
ನೆಕ್ಸ್ಟ್ ಟೋಟಲ್ 10,000 plus 2,500 plus 2,400 plus 3,200 18,100. ಸೊ ಇದೆಲ್ಲ ಆನ್ಸರ್ಸ್ನ ಕಂಡುಹಿಡಿದ್ರೆ ಫಸ್ಟ್ ಆನ್ಸರ್ ಸಾಲ್ವ್ ಮಾಡಿದಂತೆ. ಕ್ವಶನಲ್ಲಿ 2 ಇರುತ್ತೆ. ಈಗ ನಾವು ಬಿಡಿಸಿದ್ದು ಮ್ಯಾಟ್ರಿಕ್ ವ್ಯಾಲ್ಯೂ ಇಂಡೆಕ್ಸ್, ಈಗ ಬಿಡಿಸೋದು ಇಂಡೆಕ್ಸ್ ಪಾಯಿಂಟ್. ಸೊ ಇಂಡೆಕ್ಸ್ ಪಾಯಿಂಟ್ ಬಿಡಿಸ್ಬೇಕಂದ್ರೆ ಒಂದು ಫಾರ್ಮುಲಾ ನೆನ್ಪಿಟ್ಕೋಬೇಕು ನೀವು. ಸೊ ಇಂಡೆಕ್ಸ್ ಪಾಯಿಂಟ್ ಬಿಡಿಸ್ಬೇಕಂದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ divided by base year market capitalization, total market capitalization divided by base market capitalization into 100. ಸೊ ಎಲ್ಲ ಆನ್ಸರ್ಸ್ನ ಬಿಡಿಸುವಾಗ ಇದನ್ನು 3 ಸಲ ಬಿಡಿಸ್ಬೇಕು. ಯಾಕಂದರೆ ಎಷ್ಟು ಶೇರ್ ಪ್ರೈಸ್ ಬಂದಿದೆ, 3 ಬಂದಿದೆ, April 1, April 2, April 3ದು. ಸೊ ಎಷ್ಟು ಶೇರ್ ಪ್ರೈಸ್ ಬಂದಿರುತ್ತೆ ಅಷ್ಟು ಬಾರಿ ನಾವು ಮಾರ್ಕೆಟ್ ಇಂಡೆಕ್ಸ್ನ ಕಂಡುಹಿಡಿಬೇಕು, ಇಂಡೆಕ್ಸ್ ಪಾಯಿಂಟ್ನ ಕಂಡುಹಿಡಿಬೇಕು. ಸೊ 3 ಬಾರಿ ಈ ಸೂತ್ರಕ್ಕೆ 3 ಆನ್ಸರ್ಸ್ನ ಹಾಕೋತೀನಿ. ಸೊ ಎಲ್ಲದಕ್ಕೂ ಡಿವೈಡೆಡ್ ಬೈ ಇಂಟು ಕೆಲಸ ಇರುತ್ತೆ ನಮ್ಮದು. ಸೊ ಆನ್ಸರ್ ನೀವು ಕಂಡುಹಿಡಬೇಕಂದ್ರೆ ಡಿವೈಡೆಡ್ ಬೈ ಮತ್ತು ಇಂಟು ಮಾಡಬೇಕಾಗುತ್ತೆ. ಸೊ ಈ ಡಿವೈಡೆಡ್ ಬೈ ಮತ್ತು ಇಂಟುನ ಕಂಡುಹಿಡಬೇಕಂದ್ರೆ ಎಲ್ಲದಕ್ಕೂ ಬೇಸ್ ಇಯರ್ ಯಾವುದಂದರೆ ಡಿವೈಡೆಡ್ ಬೈ ಮಾಡಲು ಒಂದನೇ ಅಮೌಂಟ್ನೇ ತೊಗೋಬೇಕು. ಒಂದನೇ ಅಮೌಂಟ್ ಎಷ್ಟಿದೆ ಅಂದರೆ 18,100 ಇದೆ. ಸೊ ಎಷ್ಟು ಬಾರಿ ನೀವು ಆನ್ಸರ್ ಕಂಡುಹಿಡಬೇಕಂದ್ರೂ ಪ್ರತಿ ಬಾರಿ ನಾವು ಡಿವೈಡೆಡ್ ಬೈಗೆ ತೊಗೊಳ್ಳೋದು 18,100. ಅಂದರೆ ಫಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಟೋಟಲ್ ಏನು ಮಾಡಿರ್ತೀವಿ ಅದನ್ನು ಎಲ್ಲದಕ್ಕೂ ಡಿವೈಡೆಡ್ ಬೈ ತೊಗೋಬೇಕು, ಮಲ್ಟಿಪ್ಲೈ ಬೈ 100 ಬರ್ಕೋಬೇಕು. ಸೊ ಮಲ್ಟಿಪ್ಲೈ ಬೈ 100 ತೊಗೋಬೇಕು. ಇನ್ನು ಮೇಲೆ ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಫಸ್ಟ್ ಟೋಟಲ್, ಸೆಕೆಂಡ್ ಟೋಟಲ್, ಥರ್ಡ್ ಟೋಟಲ್ನ ತೊಗೊಳ್ಳೋದು. ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಫಸ್ಟ್ ಟೋಟಲ್ 18,100 ಇದೆ, ಸೆಕೆಂಡ್ ಟೋಟಲ್ 13,000 ಇದೆ, ನೆಕ್ಸ್ಟು 18,100 ಇದೆ. ಇದನ್ನೇ ಡಿವೈಡೆಡ್ ಬೈ ಮಾಡಿ ಮಲ್ಟಿಪ್ಲೈ ಮಾಡಿದರೆ ಆನ್ಸರ್. ಸೊ ಫಸ್ಟ್ ಒನ್ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 18,100 ಡಿವೈಡ್ ಬೈ 18,100 ಇಂಟು 100 ಮಾಡಿದರೆ 100 ಆನ್ಸರ್ ಬರುತ್ತೆ. ಸೊ ಸೆಕೆಂಡ್ ಆನ್ಸರ್ ನೋಡೋಣ. ಸೆಕೆಂಡ್ ಆನ್ಸರ್ 13,000 ಡಿವೈಡೆಡ್ ಬೈ 18,100 ಇಂಟು 100 71.82 ಇದೆ. ಥರ್ಡು 18,100 ಇದೆ ಅದು ಟೋಟಲ್. ಸೊ 18,100 ಡಿವೈಡೆಡ್ ಬೈ 18,100 ಇಂಟು 100 ಮಾಡಿದರೆ 100 ಬರುತ್ತೆ. ಸೊ ಇದು ಇಂಡೆಕ್ಸ್ ಪಾಯಿಂಟ್ ಕಂಡುಹಿಡಿಯುವಂಥ ಉತ್ತರ. ಇನ್ನೊಂದು ಮೆಥಡ್ ಇದೆ, ಲಾಸ್ಟ್ ಮೆಥಡ್, ಮೂರನೇ ಮೆಥಡ್, ಪ್ರೈಸ್ ವೇಟೆಡ್ ಇಂಡೆಕ್ಸ್ ಅಥವಾ ಕ್ವಶನ್ನಲ್ಲಿ ವ್ಯಾಲ್ಯೂ ವೇಟೆಡ್ ಇಂಡೆಕ್ಸ್ ಅಂತ ಕೇಳ್ತಾರೆ. ಪ್ರೈಸ್ ಅಥವಾ ವೇಟೆಡ್ ಇಂಡೆಕ್ಸ್. ಸೊ ಪ್ರಶ್ನೆಯಲ್ಲಿ ಹೆಂಗೆ ಕಂಡುಹಿಡಿದು ಇದೇ ಮೆಥಡ್ ಅಂದರೆ ಒಂದೇ ಶೇರ್ ಪ್ರೈಸ್ ಕೊಟ್ಟಿರಬೇಕು. ಇದನ್ನು ಬಿಡಿಸ್ಬೇಕಂದ್ರೆ ಇದನ್ನು ಕಂಡುಹಿಡಿಬೇಕಂದ್ರೆ ಇದಕ್ಕೆ 4 ಕಾಲಮ್ನ ಪ್ರಿಪೇರ್ ಮಾಡ್ತೀವಿ. ಫಸ್ಟ್ ಕಾಲಮ್ ಕಂಪ್ನಿ ಕಾಲಮ್, ಸೆಕೆಂಡ್ ಕಾಲಮ್ ನಂಬರ್ ಆಫ್ ಶೇರ್ಸ್, ಥರ್ಡ್ ಕಾಲಮ್ ಪ್ರೈಸ್, ಫೋರ್ತ್ ಕಾಲಮ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಸೊ ಮೊದಲಿಗೆ ಕಂಪ್ನಿ ಆಸ್ ಇಟ್ ಈಸ್ ಹೆಸರು ಬರ್ಕೋಬೇಕು, A, B, C ಮತ್ತು D. ನಂಬರ್ ಆಫ್ ಶೇರ್ಸ್ ಬರ್ಕೋಬೇಕು 1000, 500, 600, 800. ಶೇರ್ ಪ್ರೈಸ್ ಬರ್ಕೋಬೇಕು 10, 5, 4, 2. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಡುಹಿಡ್ಕೋಬೇಕು. ಸೊ ಇದು ಒಂದೇದು ಬಿಡಿಸೋಣ, ಪ್ರೈಸ್ ಇಂಡೆಕ್ಸ್. ಸೊ ಪ್ರೈಸ್ ಇಂಡೆಕ್ಸ್ ಬಿಡಿಸ್ಬೇಕಂದ್ರೆ ಒಂದು ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಪ್ರೈಸ್ ಇಂಡೆಕ್ಸ್ ಈಸ್ ಈಕ್ವಲ್ ಟು ಟೋಟಲ್ ಶೇರ್ ಪ್ರೈಸ್ ಆಫ್ ಆಲ್ ಕಂಪನಿ, ಟೋಟಲ್ ಶೇರ್ ಪ್ರೈಸ್ ಆಫ್ ಆಲ್ ಕಂಪನಿ divided by total number of company, total number of company. ಸೊ ಕ್ವಶನಲ್ಲಿ ಕೊಟ್ಟಿರುವಂಥ ಎಲ್ಲ ಶೇರ್ ಪ್ರೈಸ್ನ ಟೋಟಲ್ ಮಾಡ್ತೀವಿ. 21 ರೂಪೀಸ್ ಇದೆ. ನಂಬರ್ ಆಫ್ ಕಂಪ್ನೀಸ್ ಎಷ್ಟಿದೆ ಎನಿಸ್ತೀವಿ, 4 ಕಂಪ್ನೀಸ್ ಇದೆ. ಸೊ ಟೋಟಲ್ ಶೇರ್ ಪ್ರೈಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕಂಪ್ನಿ. ಸೊ ಇದೆ ಫಸ್ಟ್ ಮೆಥಡ್. 21 ಡಿವೈಡೆಡ್ ಬೈ 4 5.25. ಇದನ್ನು ಎವರೇಜ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಥವಾ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟು ಇನ್ನೊಂದಿರುತ್ತೆ ಕ್ವಶನ್ನಲ್ಲಿ. ಈಗ ನಾವು ಬಿಡಿಸಿದ ಪ್ರೈಸ್ ಇಂಡೆಕ್ಸ್ ಹೇಗಿದೆ ಅದೇ ರೀತಿ ಇನ್ನೊಂದು ವ್ಯಾಲ್ಯೂ ಇಂಡೆಕ್ಸ್ ಕಂಡುಹಿಡಿಯೋದಿರುತ್ತೆ. ಸೊ ಆ ವ್ಯಾಲ್ಯೂ ಇಂಡೆಕ್ಸ್ ಕಂಡುಹಿಡಬೇಕಂದ್ರೆ ನಂಬರ್ ಆಫ್ ಶೇರ್ಸ್ಗೆ ಮತ್ತು ಶೇರ್ ಪ್ರೈಸ್ಗೆ ಮಲ್ಟಿಪ್ಲೈ ಮಾಡಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಡುಹಿಡ್ಕೋಬೇಕು. ಸೊ ಫಸ್ಟ್ನೇದು ಎಷ್ಟು ಬರುತ್ತೆ, 10,000 ಇಂಟು 10 ಇದೆ, 10,000 ಬರುತ್ತೆ. 500 ಇಂಟು 5 ಇದೆ, 2,500 ಆಗುತ್ತೆ.
600 ಇಂಟು 4 ಇದೆ 2400 ಆಗುತ್ತೆ. 800 ಇಂಟು 2 ಇದೆ 1600 ಆಗುತ್ತೆ. ನೆಕ್ಸ್ಟ್ ಕೆಲಸ ಇದನ್ನು ಟೋಟಲ್ ಮಾಡ್ಕೋದು. ಸೊ ಟೋಟಲ್ ಮಾಡ್ಕೊಂಡಾಗ 10,000 ಪ್ಲಸ್ 2500 ಪ್ಲಸ್ 2400 ಪ್ಲಸ್ 1600. ಸೊ ಟೋಟಲ್ 16,500 ಇದೆ. ಈಗ ಏನು ಮಾಡಬೇಕು, ಇನ್ನೊಂದು ಅಡಿಷನಲ್ ಕಾಲಮ್ ಹಾಕಬೇಕು. ಸೊ ಅಡಿಷನಲ್ ಕಾಲಮ್ ಹಾಕ್ಕೊಂಡು ವ್ಯಾಲ್ಯೂ ಇಂಡೆಕ್ಸ್ನ ಕಂಡುಹಿಡಿಬೇಕು. ಸೊ ವ್ಯಾಲ್ಯೂ ಇಂಡೆಕ್ಸ್ನ ಹೇಗೆ ಕಂಡುಹಿಡಿತೀವಿ ಅಂದರೆ, ಈ ಪ್ರತಿಯೊಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ಅದರ ಟೋಟಲ್ನಿಂದ ಡಿವೈಡೆಡ್ ಬೈ ಮಾಡಿ ಮಲ್ಟಿಪ್ಲೈ ಬೈ 100 ಮಾಡ್ತೀವಿ. ಸೊ ಫಸ್ಟ್ ನಂಬರ್ ಎಷ್ಟಿದೆ 10,000 ಇದೆ, ಡಿವೈಡ್ ಬೈ ಟೋಟಲ್ ನಂಬರ್ ಎಷ್ಟಿದೆ 16,500 ಇದೆ, ಇಂಟು 100. ಸೊ 60.60 ಫಸ್ಟ್ ಆನ್ಸರ್. ಸೆಕೆಂಡ್ ಟೋಟಲ್ ವ್ಯಾಲ್ಯೂ ಎಷ್ಟು, ಸೆಕೆಂಡ್ MC ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 2,500 ಇದೆ, ಡಿವೈಡೆಡ್ ಬೈ ಟೋಟಲ್ 16,500 ಇದೆ, ಇಂಟು 100 15.15. ನೆಕ್ಸ್ಟ್ 2,400 ಇದೆ, ಡಿವೈಡೆಡ್ ಬೈ 16,500 ಇಂಟು 100 14.54. ಲಾಸ್ಟ್ ವ್ಯಾಲ್ಯೂ 1600 ಇದೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಟೋಟಲ್ಲಿ ಡಿವೈಡೆಡ್ ಬೈ ಮಾಡಬೇಕು, ಇಂಟು 100 ಮಾಡಬೇಕು 9.96. ಸೊ ಈ ರೀತಿ ನೀವು ಆನ್ಸರ್ನ ಕಂಡುಹಿಡಿಬೇಕು. ಸೊ ಎರಡು ಮೆಥಡ್ ಮೇಲೆ ಇಂಡೆಕ್ಸ್ ಇದೆ, ಸಿಂಗಲ್ ಶೇರ್ ಪ್ರೈಸ್ ಕೊಟ್ಟರೆ ಅಥವಾ ಮಲ್ಟಿಪಲ್ ಶೇರ್ ಪ್ರೈಸ್ ಕೊಟ್ಟರೆ. ಎರಡು ಮೆಥಡ್, ಮಲ್ಟಿಪಲ್ ಶೇರ್ ಪ್ರೈಸ್ಗೆ ಬಿಡಿಸೋ ಮೆಥಡ್ ಬೇರೆ ಇದೆ, ಸಿಂಗಲ್ ಶೇರ್ ಪ್ರೈಸ್ ಕೊಟ್ಟರೆ ಕಂಡುಹಿಡಿಯುವಂಥ ಇಂಡೆಕ್ಸ್ ಬೇರೆ ಇದೆ. ರೈಟ್ಸ್ ವ್ಯಾಲ್ಯೂ ಕಂಪಲ್ಸರಿ ಬರುತ್ತೆ. ಸೊ ಇದಿಷ್ಟು 15 ಮಾರ್ಕ್ಸ್ಗೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ನಲ್ಲಿ ಬರುವಂಥ ನ್ಯೂಮರಿಕಲ್ ಸೆಕ್ಷನ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.